ಇದೊಂದು ತುಂಬ ಯೂಸ್ಫುಲ್ ವಿಡಿಯೋ. ಇದು ರೈತರಿಗೆ ಸಹ ತುಂಬ ಯೂಸ್ ಆಗುವಂಥದ್ದು. ಮಿಸ್ ಮಾಡಬೇಡಿ, ಈ ವಿಡಿಯೋನ ಸಂಪೂರ್ಣ ನೋಡಿ, ಓಕೆನಾ? ಇದ್ರ ಬಗ್ಗೆ ಹೇಗೆ ಅಂತ ವಿಚಾರಿಸ್ಕೊಂಬರೋಣ. ಹಾಯ್, ಹಲೋ, ನಮಸ್ತೆ. ನಾನು ಗೀತಾ ಸಕ್ರಾಯಪಟ್ಟಣ. ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಹಾಗೆ ನಮ್ಮ ವಿಡಿಯೋ ಫುಲ್ ನೋಡಿ, ಇಷ್ಟ ಆಗಿದ್ದಲ್ಲಿ ಸಪೋರ್ಟ್ ಸಹ ಮಾಡಿ, ಕಮೆಂಟ್ ಸಹ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ, ಓಕೆನಾ? ಇವತ್ತು ರೈತ ಬಾಂಧವರಿಗೆ ಕೃಷಿಯಿಂದ ಸಿಗುವ ಸೌಲಭ್ಯಗಳು ಯಾವ್ಯಾವುದಿದೆ ಅಂತ ನೋಡ್ಕೊಂಬರೋಣ ಅಲ್ವಾ? ಹಾಗಾಗಿ ನಾನಿಲ್ಲಿ ಈ ವಿಡಿಯೋ ಏನೇನು ಸಿಕ್ಕಿದೆ, ನಮಗೆ ಯಾವ ಥರ ಸೌಕರ್ಯಗಳು ಸಿಕ್ಕಿದೆ ಅಂತ ವಿಡಿಯೋನ ನೋಡ್ಕೊಂಬರೋಣ. ಹೇಳ್ರಿ, ಇದು ಹೇಗೆ ಸಿಕ್ತು, ಹೆಂಗೆ, ಏನು ಅದಕ್ಕೆ ಏನೇನು ಕೊಡಬೇಕು? ಏನಿಲ್ಲ, ಕೃಷಿ ಇಲಾಖೆನಲ್ಲಿ ಒಂದು ಸಬ್ಸಿಡಿ ಪ್ರಕಾರ ಬಿಡ್ತಾರೆ. ಅವಾಗ ಬಿಟ್ಟಾಗ ನಮ್ದು ಪಾಣಿ ಅಂದ್ರೆ ಆರ್ ಟಿ ಸಿ ಮತ್ತು ಒಂದು ಅರ್ಜಿ ಬರುತ್ತೆ ಕೃಷಿ ಇಲಾಖೆದು. ಅದರಲ್ಲಿ ಬರೆದ್ರೆ ಆರೆ ಗುದ್ಲಿ ಸೆಟ್ ಅಂತೇಳಿ ಬರದೇ ಹಾಕೋದು. ಬರೆದು ಹಾಕಿದಾಗ ಅವರು ಲಾಟ್ರಿ ಮುಖಾಂತರ ಅಥವಾ ಕಡಿಮೆ ಜನ ಇದ್ರೆ ಎಲ್ಲರಿಗೂ ಅವಾಗಲೇ ಕೊಡ್ತಾರೆ. ಒಂದು ಆರೆ ಕೊಡ್ತಾರೆ, ಒಂದು ಆರೆ, ಒಂದು ಗುದ್ಲಿ, ಒಂದು ಬಾಂಡ್ಲಿ, ಮತ್ತೆ ಒಂದು ಗಿಡ ಕೊಚ್ಚುವಂತ ಮೊಚ್ಚು, ಅಂದ್ರೆ ಕಳೆ ಕೀಳುವಂತದ್ದು ಒಂದು ಯಂತ್ರ, ಒಂದು ಚಿಕ್ಕದು ಕುಂಟೆ ಎಣಿ. ಇದು ಗಿಡಗಳು ಸಣ್ಣದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಇದನ್ನೆಲ್ಲ ತಗೊಂಡು ಅರ್ಜಿ ಹಾಕಿದ್ಮೇಲೆ ನಮ್ ಫೋನ್ ನಂಬರ್ ಕೊಟ್ರೆ ಅವರೇ ಫೋನ್ ಮಾಡ್ತಾರೆ. ಅವು ಬಂದ್ಮೇಲೆ ಕೃಷಿ ಕರ್ನಾಟಕ ಸರ್ವೆ ಅಂತ ಬಿಟ್ಮೇಲೆ 1380 ರೂಪಾಯಿ ದುಡ್ಡು ಕಟ್ಟಿದ್ರೆ ಎಲ್ಲ ಕೊಟ್ಟಿ ಕಳಿಸ್ತಾರೆ. ಇಷ್ಟು ಐಟಮ್ಗೆ 1380 ರೂಪಾಯಿ ಅಷ್ಟೇ. ಓಕೆ, ಇದು ಯೂಸ್ಫುಲ್ ಆಗುತ್ತಲ್ಲ ರೈತರಿಗೆ? ಯೂಸ್ಫುಲ್ ಆಗುತ್ತೆ. ನಾವು ಅದೇ ಹೊರಗಡೆ ತಗೊಂಡೋಗಿ ಹೋದ್ರೆ ಇದು ಒಂದು 2-2 ಸಾವಿರ ರೂಪಾಯಿ ನೋಡ್ತಿದೆ. ಇಲ್ಲಿ ಬಂದ್ರೆ 1000 ರೂಪಾಯಿ ಕಮ್ಮಿ ಆಗುತ್ತೆ. ಕರ್ನಾಟಕ ಸರ್ಕಾರ ಇಲಾಖೆಯಿಂದ ಬಿಟ್ಟಿರುವಂತ ಒಂದು ಕೃಷಿಕರಿಗೆ ಸೌಲಭ್ಯ ಆಗುತ್ತೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.